ಮನೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಅವಘಡ ಸಂಭವಿಸಿದೆ. ಇದಕ್ಕಿದ್ದಂತೆ ಕುಸಿದು ಬಿದ್ದುಬಿಟ್ಟಿದೆ ಕಾರ್ಯಕ್ರಮದ ಕಟೌಟ್ಗಳು. ವೇದಿಕೆ ಮುಂಭಾಗದಲ್ಲಿ ಹಾಕಿದಂತಹ ಕಟೌಟ್ಗಳು ಬಿದ್ದು ಅವಘಡ ಸಂಭವಿಸಿದೆ. ಕಾರ್ಯಕ್ರಮ ಆರಂಭಕ್ಕೂ ಮುನ್ನವೇ ನಡೆದಂತಹ ಅವಘಡ ಇದು. ಕಟೌಟ್ ಬಳಿ ನಿಂತಿದ್ದಂತಹ ಮೂವರಿಗೆ ಸಂದರ್ಭದಲ್ಲಿ ಗಾಯ ಆಗಿದೆ. ಗಾಯಾಳು ಮಂಜುನಾಥ್ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನಿಬ್ಬರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕಿಮ್ಸ್ ಕಮಿಷನರ್ ಶಶಿಕುಮಾರ್ ಡಿಎಚ್ಒ ಹೊಣಕೇರಿ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಂದ್ರೆ ಅಂದಾಜಲ್ಲಿ ಇಟ್ಕೋಬೇಕು ಅದನ್ನ ಯಾವ ರೀತಿಯಾಗಿ ಅವರು ಕಟೌಟ್ಗಳನ್ನ ಎಷ್ಟು ಬಿಗಿಯಾಗಿ ಕಟ್ಟಿದ್ರು ಅನ್ನೋದು ಪ್ರಶ್ನೆ ಆಗತ್ತೆ. ಅಲ್ಲ, ಒಂದು ಕಾರ್ಯಕ್ರಮ ನಡೀತಾ ಇದೆ, ಆ ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನೋದು ಯಾವುದು ಇಲ್ಲಿ ತೆಗೆದುಕೊಂಡಂತಹ ಕ್ರಮಗಳನ್ನು ನೋಡ್ತಾ ಇದ್ರೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಕಾರ್ಯಕ್ರಮ ಆರಂಭ ಆಗೋದಕ್ಕೆ ಮುನ್ನ ಈ ರೀತಿಯಾಗಿ ನಡೆದಿದೆ. ಇನ್ ಕೇಸ್ ಏನಾದರೂ ಕಾರ್ಯಕ್ರಮ ಆರಂಭ ಆದ ನಂತರ ನಡೆದಿದ್ರೆ ದೊಡ್ಡ ಅವಘಡ ಸಂಭವಿಸ್ತಾ ಇತ್ತು. ರಾಜಕೀಯ ನಾಯಕರು ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಲಿಕ್ಕಿದ್ರು. ಇನ್ ಕೇಸ್ ಏನಾದರೂ ಅವಾಗ ಆಗಿದ್ದಿದ್ರೆ ಬಹುದೊಡ್ಡ ಅವಘಡ ಆಗ್ತಾ ಇತ್ತು. ಯಾವುದಾದ್ರೂ ಒಂದು ಕಟ್ಔಟನ್ನು ಸರಿಯಾಗಿ ಕಟ್ಟಲಿಲ್ಲ ಅಂತಂದರೆ ಈ ರೀತಿಯಾದಂತಹ ಅವಘಡಗಳು ಆಗುವಂತಹ ಸಾಧ್ಯತೆ ದಟ್ಟವಾಗಿರುತ್ತೆ. ಸೊ ಹಾಗಾಗಿ ಕಟ್ಔಟ್ಗಳನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಸಾಕಷ್ಟು ಎಚ್ಚರಿಕೆಯ ಕ್ರಮವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಸಣ್ಣ ಪುಟ್ಟ ಕೆಲಸ ಅಂತೂ ಅಲ್ವೇ ಅಲ್ಲ, ದೊಡ್ಡ ಕೆಲಸ ಇದು. ಬಹಳಷ್ಟು ಜವಾಬ್ದಾರಿಯುತವಾಗಿ ಈ ಒಂದು ಕರ್ತವ್ಯವನ್ನು ನಿಭಾಯಿಸಬೇಕು. ಬಟ್ ಆದರೆ ಆ ಕರ್ತವ್ಯ ಇಲ್ಲಿ ನಿಭಾಯಿಸಿದಂತೆ ಕಾಣಿಸ್ತಾ ಇಲ್ಲ, ಸರಿಯಾಗಿ ಕೆಲಸ ಮಾಡಿಲ್ಲ ಕೆಲಸ ಮಾಡೋದು. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಮೂವರಿಗೆ ಗಾಯಗಳಾಗಿವೆ. ಮೂವರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಯಾವ ಪ್ರಮಾಣದಲ್ಲಿ ಕಟೌಟ್ಗಳಲ್ಲಿ ಅಂತ ಕ್ಯಾರ್ಕಟಿ ಅಂತ ಅವರು ಔಟ್ಸೈಡಿಂದ ಬಂದವರು, ಅಂದರೆ ಕೆಲಸ ಮಾಡೋರಲ್ಲ ಅಲ್ಲಿ. ಸೊ ಅವರಿಗೆ ಸ್ವಲ್ಪ ಬೆನ್ನು ನೋವಾಗಿದೆ. ಸೊ ಅವ್ರು ಆಸ್ಪತ್ರೆಯಲ್ಲಿ ಈಗ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ಸೊ ಅದನಂತರ ಇನ್ನೊಬ್ಬರು ಶಂಕರ್ ಹಡಪದ್ ಅಂತ 22 ವರ್ಷದವರು, ಅವ್ರು ಕೆಲಸ ಮಾಡೋರು, ಅವರು ಬ್ಯಾಟಿಂದ ಬಂದವರು. ಅವರಿಗೆ ಸ್ವಲ್ಪ ರೈಟ್ ಅಪ್ಪರ್ ಐಡಿನಲ್ಲಿ ಸ್ವಲ್ಪ ಇನ್ಸೈಡ್ ವುಂಡ್ ಆಗಿದೆ ಮತ್ತು ಸ್ವಲ್ಪ ಕಾಲು ಸ್ವಲ್ಪ ನೋವಾಗಿದ್ದರಿಂದ ಅವರು CT ಸ್ಕ್ಯಾನ್ ಮಾಡೋಕೆ ಹಾಕಿದೆ. ಬೋತ್ ಇಬ್ಬರು ನಾನು ಮಾತಾಡ್ಸಿ ಬಂದಿದ್ದೀರಿ. ಅವ್ರು ಸ್ಟೇಬಲ್ ಇದ್ದಾರೆ. ಇವಾಗ ಟ್ರೀಟ್ಮೆಂಟ್ ಅಂತೂ ನಡೀತಾ ಇದೆ. ಹೌದು, ಅದು ಇಲ್ಲಿರತಕ್ಕಂಥದ್ದು ಮಂಜುನಾಥ್ ವರ್ಣೇಕರ್ ಅಂತ. ಇವರು 33 ವರ್ಷ. ಇವರು ಲಕ್ಷ್ಮೀನಗರ ಧಾರವಾಡದವರು. ಇವ್ರಿಗೆ ಎಲ್ಲ ಆಗ್ತಾ ಏನೇನು ಇಂಜುರಿ ಆಗಿಲ್ಲ. ಸೊ ಲೆಫ್ಟ್ ಡಿಸ್ಟಲ್ ಥರ್ಡ್ ಫಿಮರ್ನಲ್ಲಿ ಸ್ವಲ್ಪ ಫ್ರಾಕ್ಚರ್ ಅಂತ ಸಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಎಕ್ಸ್ಟೆಂಡ್ ನಡೀತಾ ಇದೆ. ಪೇಷಂಟ್ಸ್ ನಾನು ಮಾತಾಡ್ಸಿದ್ದೀನಿ, ಸ್ಟೇಬಲ್ ಇದ್ದಾರೆ. ಸೊ ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ನಡೀತಾ ಇದೆ. ಘಟನೆ ನಾನು ಇಲ್ಲಿ ಸುಚ್ರಾಯ ಹಾಸ್ಪಿಟಲ್ ಇದ್ದೆ, ನಾನು ವಿಸಿಟಿಗೆ ಬಂದಿದ್ದೆ. ಸಡನ್ ಆಗಿ ಬಂದವು. ಸೊ ಅದೇನೋ ಕಟೌಟ್ ಏನೋ ಸ್ವಲ್ಪ ಏನೋ ಗಾಳಿ ಬಿತ್ತು ಅಂತ ಸುದ್ದಿ ಕೇಳಿದ್ದೀನಿ. ನಾನು ಸ್ಪಾಟ್ನಲ್ಲಿ ಇದ್ದಿದ್ದಿಲ್ಲ ಅಲ್ಲೇ. ಸೊ ಇಲ್ಲಿ ಬಂದ ನಂತರ ನಾನು ಇಮಿಡಿಯೇಟ್ ಆಗಿ ಪೇಷಂಟ್ ಬಂದ ತಕ್ಷಣ ನಾನು ಸುಚ್ರಾಯ ಹಾಸ್ಪಿಟಲ್ನಲ್ಲಿ ವಿಸಿಟಿಗೆ ಹೋಗಿದ್ದೆ. ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಬಂದೆ. ಅದೇ ರೀತಿಯಾಗಿ ನಾನೀಗ ಈ ಒಬ್ಬರೇ ಇದ್ದಾರೆ. ಟೋಟಲ್ 3 ಜನ ಬಂದಿದ್ದೀನಿ. ನಾನು 3 ಇಲ್ಲ ಸ್ಟೇಬಲ್ ಇದ್ದಾರೆ. ನಾನು ಮಾತಾಡ್ಸಿದ್ದೀನಿ. ಇಬ್ರು ಎಲ್ಲರೂ 3 ಜನ ನನ್ನ ಕೂಡ ಮಾತಾಡಿದ್ದಾರೆ. ಸೊ ಟ್ರೀಟ್ಮೆಂಟ್ ಬೆಸ್ಟ್ ಆಫ್ ದ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದೀವಿ. ಅಂತ ಕ್ಯಾರ್ಕಟಿ ಅಂತ ಅವರು ಔಟ್ಸೈಡ್ ಇಂದ ಇದ್ರ ಕಡೆ ಕಾಂಗ್ರೆಸ್ ಸಮಾವೇಶ ಎದುರ್ದ ಇತ್ತು ಅಲ್ಲಿ. ಎಷ್ಟು ಜನ ಇದ್ರಿ ನೀವು? 4 ಜನ ಇಬ್ಬರ ಮ್ಯಾಗ ಬಿದ್ವಿ. ಕಟ್ಟಾಗಿದ್ದೆ ಬೆಳಗ್ಗೆ 9:45ಕ್ಕೆ ನೀನು ಹಾಕಿದ್ವಿ. ಮತ್ತೆ ಇವತ್ತು ಹಾಕೋದು ಅವಶ್ಯಕತೆ ಇದ್ದೀನಿ. ಮತ್ತೆ ಹಾಕಂತ ಹೇಳಿದಕ್ಕೆ ಮತ್ತೆ ಅದು ಪೂರಕ್ಕೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕ್, ವೇದಿಕೆ ಮುಂಭಾಗದಲ್ಲಿ ಹಾಕಿದಂತಹ ಕಟ್ಔಟ್ಗಳು ಇದ್ದಕ್ಕಿದ್ದಂಗೆ ಬೀಳೋದಕ್ಕೆ ಕಾರಣ ಏನು? ಏನ್ ಹೇಳ್ತಾ ಇದ್ದಾರೆ ಕಾರಣವನ್ನ? ಯಾಕಾಗಿ ಈ ರೀತಿಯಾದಂತಹ ದೊಡ್ಡ ಅವಘಡ ಸಂಭವಿಸಿದೆ? ಏನು ಹುಬ್ಬಳ್ಳಿಯಲ್ಲಿ ಈ ದಿನ ಬಹುದೊಡ್ಡ ಕಾರ್ಯಕ್ರಮವನ್ನ ಸಚಿವ ಜಮೀರ್ ಅವದ್ ಅವರ ನೇತೃತ್ವದಲ್ಲಿ ಮಾಡಲಾಗ್ತದೆ. ವೇದಿಕೆ ಮುಂಭಾಗದಲ್ಲಿ 3 ಜನ ಕಾಂಗ್ರೆಸ್ ಹೈಕಮಾಂಡರ್ ಭಾವಚಿತ್ರವುಳ್ಳಂತ ಕಟೌಟ್ ಅನ್ನ ಹಾಕಿದ್ರು. ಆ ಕಟೌಟ್ ನ ಮೇಲ್ಗಡೆ ಕಾಂಗ್ರೆಸ್ ಪಕ್ಷದ ಬಾವುಟ ಇಡ್ಬೇಕು ಅಂತೇಳಿ ಇರ್ತಕ್ಕಂಥ ಇಬ್ರು ಯುವಕರು ಮೇಲ್ಗಡೆ ಹಾಕ್ತಾರೆ. ಆ ಸಂದರ್ಭದಲ್ಲಿ ಕಟೌಟ್ ಸಂಪೂರ್ಣವಾಗಿ ಕುಸಿದು ಬೀಳುತ್ತೆ. ಈ ಸಂದರ್ಭದಲ್ಲಿ ಅಲ್ಲಿ ಮೇಲೆ ಹತ್ತಿದ್ದವರು ಮತ್ತೆ ಕೆಳಗಡೆ ನಿಂತ ಓರ್ವ ಮಹಿಳೆ ಸೇರಿದಂತೆ 3 ಜನರಿಗೆ ಸ್ವಲ್ಪ ಮಟ್ಟದ ಗಂಭೀರ ಗಾಯ ಆಗಿದೆ. ಮತ್ತದನ್ನು ಹೊರತುಪಡಿಸಿ ಇನ್ನೊಬ್ಬ ಯುವಕನಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಈಗಾಗಲೇ ಅವರೆಲ್ಲರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇಬ್ಬರನ್ನ
ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಮತ್ತು ಓರ್ವ ಮಂಜುನಾಥ್ ಎನ್ನುವ ವ್ಯಕ್ತಿಯನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಲ್ಲಿ ನೇರವಾಗಿ DHO ಪನ್ಕೆರೆ ಅವರೇ ಬಂದು ಎಲ್ಲರ ಆರೋಗ್ಯವನ್ನು ವಿಚಾರಿಸಿ ಅವರ ಒಂದು ಸೂಕ್ತ ನಿಗರಾಣಿಯಲ್ಲೇ ಈಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಅವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದ್ರೆ ಕಾರ್ಯಕ್ರಮ ತುಂಬಾನೇ ದೊಡ್ಡದಿದೆ, ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಈ ಅವಘಡ ಆಗ್ಬಾರ್ದಿತ್ತು ಅಂತ ಹೇಳಲಾಗ್ತದೆ. ಆದ್ರೆ 20ಕ್ಕೂ ಅಧಿಕ ಕಟೌಟ್ಗಳನ್ನ ಈಗಾಗಲೇ ಕಾರ್ಯಕ್ರಮದ ಸುತ್ತಮುತ್ತ ಅಳವಡಿಸಲಾಗಿದೆ. ಅದರಲ್ಲಿ ತುಂಬಾನೇ ದೊಡ್ಡದಾಗಿರ್ತಕ್ಕಂಥ ಕಟೌಟ್ ಇದಾಗಿತ್ತು. 3 ಜನರ ಭಾವಚಿತ್ರ ಸೇರಿಸಿ ಒಂದು ಕಟೌಟ್ ಅನ್ನ ಮಾಡಲಾಗಿತ್ತು. ಇದೇ ಕಟೌಟ್ ಕುಸಿದು ಬಿದ್ದಿದೆ. ಒಂದು ಗಾಳಿಯ ಕಾರಣಕ್ಕೆ, ಮತ್ತೊಂದು ಅವರು ಮೇಲ್ಗಡೆ ಏನು ಯುವಕರು ಅಂತಿದ್ರು ಇದೇ ಕಾರಣಕ್ಕೆ ಕುಸಿದು ಬಿದ್ದಿದೆ ಅಂತ ಹೇಳಲಾಗ್ತದೆ. ಸದ್ಯಕ್ಕೆ ಕಾರ್ಯಕ್ರಮ ಆರಂಭ ಆಗಿದೆ. 42,000ಕ್ಕೂ ಅಧಿಕ ಮನೆಗಳನ್ನ ಇನ್ನು ಸರ್ಕಾರ ಹಂಚಿಕೆ ಮಾಡ್ತಾರೆ. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಮಲ್ಲಿಕ್.